ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಡ್ರೆಸ್ ಕಟಿಂಗ್ ಅಂದರೆ ಚಿಕ್ಕ ಮಕ್ಕಳದು ಡ್ರೆಸ್ ಕಟಿಂಗ್ ವಿಡಿಯೋನ ತೋರಿಸ್ತಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಚಾನಲ್ಗೊಂದು ಲೈಕ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದು ಮೇನ್ ಕ್ಲಾತು, ಹಾಗೆ ಇದು ಒಳಗೆ ಹಾಕೋಕ್ಕೆ ಅಸ್ತಾರ. ಮೊದಲು ನಾವು ಅಸ್ತಾರನೇ ಕಟಿಂಗ್ ಮಾಡ್ಕೋಬೇಕು. ನಾನು ಸೈಜ್ ಬಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡಿದ್ದೀನಿ. ಓಕೆ, ಲೆಂತ್ ಬಂದು 28 ಇಂಚ್ ಇದೆ, ಅಂದರೆ ಉದ್ದ. ಇದು ಯಾವ ಉದ್ದ ಅಂದರೆ ಫುಲ್ ಶೋಲ್ಡರಿಂದ ನೀವರೆಗೆ ಅಂದರೆ ಮೊಣಕಾಲವರೆಗೆ 28 ಇಂಚು ಉದ್ದ ಇದೆ. 28 ಇಂಚ್ ಅಂದರೆ ನಾನು ಡ್ರೆಸ್ ಕಟಿಂಗ್ ಮಾಡೋದಾದ್ರೆ ಮೇಲಿನ ಪಾರ್ಟ್ ಇದರಲ್ಲಿ ನಾನು ಮೈನಸ್ ಮಾಡಬೇಕು. ನಾನು ಮೇಲಿನ ಪಾರ್ಟ್ ಎಷ್ಟು ತೊಗೊಳ್ತೀನಿ ಅಂದರೆ ಒಂದು 10 ಇಂಚ್ ತೊಗೊಳ್ತೀನಿ. ಮೇಲಿನ ಪಾರ್ಟು 10 ಇಂಚ್ ತೊಗೋತೀನಿ, ಹಾಗೆ ಕೆಳಗಿನ ಪಾರ್ಟು 18 ಇಂಚ್ ತೊಗೋತೀನಿ. ಮೇಲಿನ ಪಾರ್ಟ್ ಮೊದಲು ಕಟ್ ಮಾಡ್ಕೋತೀನಿ. ಇದು ಅವರೇ ಕೊಟ್ಟಿರುವಂಥದ್ದು ಅಸ್ತಾರ. ನಾನು ಅವರೇ ಕೊಟ್ಟಿರುವಂಥ ಅಸ್ತಾರದಲ್ಲೇ ಕಟ್ ಮಾಡ್ಕೋತಿದ್ದೀನಿ. ಮೊದಲು ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು, ಸ್ಟ್ರೈಟಾಗಿ. ಕ್ರಾಸ್ ಅದು ಇದ್ದರೆ ಈ ಥರ ಕಟ್ ಆದ ನಂತರ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಹಾಗೆ ಇದನ್ನು 4 ಫೋಲ್ಡ್ ಮಾಡ್ಕೋಬೇಕು. ಈ ಥರ ಅವ್ರದ್ದು ಚೆಸ್ಟ್ ಬಂದು 23 ಇದೆ, ಇದು 10 ಇದೆ. 10 ಅಂದರೆ ಫುಲ್ ಚೆಸ್ಟ್ ಅವ್ರದ್ದು 23 ಇದೆ. 23 ಅದರದ್ದು ಎರಡನೇ ಭಾಗ ಅಂದರೆ 12, 11, 24 ಇಟ್ಬಿಡೋಣ, ಒಂದು ಸ್ವಲ್ಪ ಲೂಸ್ ಇರಲಿ ಅಂತ. 24 ಅಂದರೆ 12 ಇಂಚು ಎರಡನೇ ಭಾಗ, ಮತ್ತು ಅದರಲ್ಲಿ ಮತ್ತೆ ಎರಡು ಭಾಗ ಅಂದರೆ 6 ಇಂಚ್ ಬರುತ್ತೆ. ಇದು 6 ಇಂಚ್ ಬರಬೇಕು. ಇದು 10 ಇಂಚ್ ಇದೆ. ಬಟ್ಟೆ ತುಂಬಾ ಜಾಸ್ತಿ ಆಗುತ್ತೆ. ಈ ಥರ ಆಯ್ತು ನೋಡೋಣ. ನಾಲ್ಕು ಫೋಲ್ಡ್ ಮಾಡಿದ್ದೀನಿ. ಈಗ ನೋಡೋಣ, 7.25 ಇದೆ. ಸಾಕಿಷ್ಟು ನಮಗೆ. ಸ್ಟ್ರೈಟಾಗಿ ನೀಟಾಗಿ ಈ ಥರ ಬಟ್ಟೆನ 4 ಫೋಲ್ಡ್ ಮಾಡಿ ಹಾಕ್ಕೊಂಡು ಈ ಥರ 4 ಫೋಲ್ಡ್ ಮಾಡಿ ಹಾಕ್ಕೊಂಡು ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ. ಇದೊಂದು ಸ್ವಲ್ಪ ಎಕ್ಸ್ಟ್ರಾನ ಕಟ್ ಮಾಡ್ಕೋತೀನಿ. ಓಕೆ ಆಯ್ತಲ್ಲ. ಇನ್ನು ಇದಕ್ಕೆ ಲೆಂತ್ ಮಾರ್ಕ್ ಹಾಕ್ಕೊಳ್ತೀನಿ. ಲೆಂತ್ ಅಂದರೆ 10 ಇಂಚ್ ತೊಗೋತೀನಿ ಅಂದಲ್ವಾ. 10 ಇಂಚಿಗೆ ಮೊದಲು ಒಂದು ಮಾರ್ಕ್ ಹಾಕೋತೀನಿ, ಹಾಗೆ 1 ಇಂಚು ಎಕ್ಸ್ಟ್ರಾ ತೊಗೋತೀನಿ, 11 ಇಂಚ್ ತೊಗೋತಿದ್ದೀನಿ. ಇದಕ್ಕೆ ಒಂದು ಲೈನ್ ಮಾಡಬೇಕು. ಇಲ್ಲಿಗೆ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ 11 ಇಂಚಿಗೆ. ನೀವು ದೊಡ್ಡವ್ರದ್ದೇ ಕಟ್ ಮಾಡಿ, ಸಣ್ಣವ್ರದ್ದೇ ಕಟ್ ಮಾಡಿ. 1 ಇಂಚ್ ಆದರೆ ಸಾಕು, ಎಕ್ಸ್ಟ್ರಾ ಜಾಸ್ತಿ ಬೇಡ. ಇನ್ನು ಶೋಲ್ಡರ್ ತೊಗೋತೀನಿ. ಶೋಲ್ಡರ್ ಬಂದು ಇದು 1.25 ಇಂಚ್ ತೊಗೋತೀನಿ. 1.25 ಶೋಲ್ಡ್ರ್ ತೊಗೊಂಡಿದ್ದೀನಿ. 2 ಇಂಚ್ ಇಲ್ಲಿದೆ ನೋಡ್ತಿರ್ಬೋದು. 1.5 ಮೇಲೆ 2 ಗೆರೆ, ಅದು ಸ್ಟಿಚಿಂಗ್ ಮಾಡಿದಾಗ 2 ಇಂಚ್ ಆಗುತ್ತೆ. ಶೋಲ್ಡರ್ ಬಂದು 2.5 ತೊಗೋತೀನಿ.
ಫುಲ್ ಶೋಲ್ಡರ್ ಬಂದು 4.5 ಆಗಿದೆ. ಸೊ ಆರ್ಮೂಲ್ ಬಂದು 4.5 ತಗೋತೀನಿ. ಚೆಸ್ಟ್ 6 ಇಂಚು ಪ್ಲಸ್ ಇದು ಎಕ್ಸ್ಟ್ರಾ 1.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ವೇಸ್ಟಲ್ಲಿ ಅವ್ರದ್ದು 22 ಇದೆ. 22 ಅಂದರೆ 22ದು 4ನೇ ಭಾಗ, 12 24 11 5.5 ಬರುತ್ತೆ. 5.5 ಹಾಗೆ ಇದು 6 ಇಂಚು. ಸೊ ಈ ಥರ ಮಾರ್ಕ್ ಬರುತ್ತೆ. ಸೊ ಇಲ್ಲಿಗೆ ಈ ಥರ ಒಂದು ರೌಂಡ್ ಶೇಪ್ ಹಾಕ್ಕೊಂಡು ಇದನ್ನ ಈಗ ನಾನು ಕಟ್ ಮಾಡ್ಕೊಳ್ತೀನಿ. ಇದು ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ, ಸೊ ಇದನ್ನು ಎಕ್ಸ್ಟ್ರಾ ಬಟ್ಟೆ ಕರೆಕ್ಟ್ ಇದೆ, ಜಾಸ್ತಿ ಇಲ್ಲ. ಸೊ ಅದನ್ನ ಬಿಟ್ಟು ನಾನು ಈ ಕಡೆನೇ ಆರ್ಮೂಲ್ ತೆಗೆದು ಮರ್ತೆ. ಸೊ 1 ಇಂಚಿಗೆ ಆರ್ಮೂಲ್ ತೆಗಿತೀನಿ. ಸೊ ಬ್ಯಾಕು ಫ್ರಂಟು ಸೇಮ್ ಇರಲಿ, ಇದರಲ್ಲಿ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಚಿಕ್ಕ ಮಕ್ಕಳದು ಏನು ಹೆಚ್ಚು ಕಡಿಮೆ ಇರೋದಿಲ್ಲ, ಬಗಲಲ್ಲಿ ಸೇಮ್ ಇರುತ್ತೆ. ಸೊ ಮುಂದೆ ಹಾಗೆ ಹಿಂದೆ 1 ಇಂಚಿಗೆ ಮಾರ್ಕ್ ಹಾಕಿ ಈ ಥರ ಆರ್ಮೂಲು ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಇಲ್ಲೊಂದು ಚೆಸ್ಟಿಗೆ ಲೈನ್ ಹಾಕೋತೀನಿ. ಲೈನ್ ಹಾಕ್ಕೊಂಡು ಹಾಗೆ ಇಲ್ಲಿ ನೆಕ್ ಬಿಡ್ತು ನಾನು ಈಗ ಹಾಕ್ಕೊಳ್ತಿಲ್ಲ, ಅಂದರೆ ಸ್ಟಿಚ್ ಮಾಡುವಾಗಲೇ ಹಾಕ್ಕೊಳ್ತೀನಿ. ಸೊ ನಿಮಗೆ ತೋರಿಸೋದಾದರೆ ನಾನು ಫ್ರಂಟು 4 ಇಂಚ್ ತೊಗೋತೀನಿ. ಫ್ರಂಟ್ 4 ತೊಗೊಂಡ್ರೆ ನಾನು ಈ ಥರ ರೌಂಡ್ ಹಾಕ್ಕೊಂಡಿದ್ದೀನಿ. ಫ್ರಂಟು 4 ತೊಗೊಂಡ್ರೆ ಬ್ಯಾಕು ಸೇಮ್ ತೊಗೋಬಾರ್ದು, ಯಾಕಂದರೆ ಶೋಲ್ಡರ್ ಜಾರೋ ಸಾಧ್ಯತೆ ಇರುತ್ತೆ. ಸೊ ಫ್ರಂಟ್ 4 ತೊಗೊಂಡ್ರೆ ಬ್ಯಾಕು 3 ತೊಗೋಬೇಕು, ಇಲ್ಲ 3.5 ಲಾಸ್ಟ್. ಇಲ್ಲ ನೀವು ಬ್ಯಾಕೇ ಜಾಸ್ತಿ ಡೀಪ್ ಬೇಕು, ಫ್ರಂಟ್ ಸ್ವಲ್ಪ ಅಲ್ಲಿ ಅಂದರೆ ಇದು 3 ಇಂಚ್ ಮಾಡಿಕೊಂಡು ಬ್ಯಾಕ್ 4 ಇಂಚ್ ಮಾಡಿಕೊಂಡು ನಡೆಯುತ್ತೆ. ಸೊ ಸೇಮ್ ಇರಬಾರ್ದು, ಫ್ರಂಟು ಹಾಗೆ ಬ್ಯಾಕು ಸ್ವಲ್ಪ ಎಕ್ಸ್ಚೇಂಜ್ ಇರಬೇಕು. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇದನ್ನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡು ಇದನ್ನು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡೋಣ. ಸೊ ಇದು ಮೇನ್ ಕ್ಲಾತ್. ಇದು ಮೇನ್ ಕ್ಲಾತ್. ಇದನ್ನು ಈ ಥರ ಇಟ್ಟು ಹಿಂಗೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡೆ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವು ಸ್ಟಿಚಿಂಗ್ ಮಾಡ್ಕೊಂಡ್ಮೇಲೆ ಇದನ್ನು ಕಟ್ ಮಾಡಿ ತೆಗಿಬೋದು. ಸೊ ಇದು 4 ಲೇಯರ್ ಮಾಡೋದ್ರಿಂದ ಬ್ಯಾಕು ಹಾಗೆ ಫ್ರಂಟು ಕೂಡೆ ಬಂತಿದೆ. ಸೊ ಇದಿಷ್ಟ ಆಯಿತು. ಇನ್ನು ಕೆಳಗಿನ ಪಾರ್ಟ್ ಕಟ್ ಮಾಡೋಣ. ಸೇಮೇ ಇದೆ, ಬ್ಯಾಕು ಹಾಗೆ ಕೆಳಗೆ ಮೇಲೆ ಕೆಳಗೆ ಏನು ಚೇಂಜ್ ಕಲರ್ ಇಲ್ಲ. ಏನೋ ಡ್ರೆಸ್ ಸ್ಟಿಚಿಂಗ್ ಮಾಡ್ಕೊಂಡು ನನ್ನ ಹತ್ರನೇ ಲಂಗ ಬ್ಲೌಸ್ ಹೊಲಿಸ್ಕೊಂಡಿದ್ರು. ಸೊ ಅದಕ್ಕೆ ನಾನು ಆ ಸೆರಗನ್ನು ಅವ್ರಿಗೆ ಬ್ಲೌಸ್ ಮಾಡಿಕೊಟ್ಟಿದ್ದೆ. ಸೊ ಉಳಿದಿದ್ದು ಪೀಸ್ ಇದೆ, ಅವ್ರ ಮನೇಲಿ ಒಂದು ಚಿಕ್ಕ ಮಗು ಇದೆ ಅಂತ. ಸೊ ಅದಕ್ಕೆ ಬಟ್ಟೆ ಹೊಲಿಸ್ಕೊಡಿ, ಒಂದು ಡ್ರೆಸ್ಸು ಅಂತ ಕೊಟ್ಟರು, ವಾಪಸ್ ಇದನ್ನೇ. ಸೊ ಹಾಗಾಗಿ ಇದಕ್ಕೆ ಚೇಂಜ್ ಕಲರ್ ಅಂತ ಇಲ್ಲ, ಸೇಮ್ ಟು ಸೇಮ್ ಕೆಳಗಿಂದ ಹಾಗೆ ಮೇಲಿಂದ ಬರುತ್ತೆ ನೋಡಿ. ಈ ಥರ ಇಟ್ಕೊಂಡು ನೋಡ್ಕೊಂಡು ಇಟ್ಕೊಳ್ಳಿ. ಮೊದಲು ಈ ಥರ ನೋಡಿ, ಈ ಥರ 2 ಫೋಲ್ಡ್ ಮಾಡಿಟ್ಕೊಂಡು ಆಮೇಲೆ ಈ ಮೂಲೆಯಲ್ಲಿರುತ್ತಲ್ವ, ಸೊ ಈ ಮೂಲೆ ಅಲ್ಲ, ಈ ಮೂಲೆನ
ಈ ಥರ ನೋಡಿ, ಈ ಥರ ತ್ರಿಭುಜದ ಆಕಾರ ಹೀಗೆ ಹಾಕ್ಕೊಳ್ಬೇಕು. ಸೊ ಹಾಕ್ಕೊಂಡು ಈ ಥರ ನಿಮ್ಮ ಕಡೆ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಹಾಕ್ಕೊಳ್ಬೇಕು. ಬಟ್ಟೆನ ಹೆಚ್ಚು ಕಡಿಮೆ ಇರಬಾರ್ದು. ಈ ಥರ ನೀಟಾಗಿ ಹಾಕ್ಕೊಂಡು ಓಕೆ, ಈ ಥರ ನೀಟಾಗಿ ಇಟ್ಕೊಂಡು, ಇನ್ನು ನಾನು ಆವಾಗಲೇ ತೆಗ್ದಿದ್ದಲ್ವ ಥರ ಪೀಸು. ಸೊ ಇದನ್ನ ಇಟ್ಕೊಂಡು ಇಲ್ಲಿ ನೋಡಿ, ಈ ಥರ ಒಂದು ಹಾಫ್ ಇಂಚ್ ಕಡಿಮೆ ಇಟ್ಕೊಂಡು ಈ ಥರ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಹಾಕೊಳ್ಬೇಕು. ಸೊ ಇಷ್ಟಾದಮೇಲೆ ಇನ್ನು ಇಲ್ಲಿಂದ ಲೆಂತ್ ತೊಗೋಬೇಕು. ಸೊ ನಾನು ಇದನ್ನು ಮೊದಲು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದನ್ನು ತೆಗೆದು ಬಿಡೋಣ. ಇದನ್ನೇನು ಕಟ್ ಮಾಡ್ಕೊಂಡಲ್ಲ, ನಾವು ಹಾಗೆ ಈ ಥರ ತೊಗೊಂಡು ಅವರಿಗೆ ಎಷ್ಟು 28 ಇಂಚ್ ಇತ್ತು. ಸೊ ಅದರಲ್ಲಿ ನಾನು 10 ಇಂಚು ಈಗ ಮೇಲೆದು ಪಾರ್ಟ್ ತೊಗೊಂಡಿದ್ದೀನಿ. ಇನ್ನು 18 ಇಂಚು ಉಳಿತು. ಸೊ 18 ಇಂಚಿಗೆ ಪ್ಲಸ್ 1 ಇಂಚ್ ಅಂದರೆ 19 ಇಂಚ್ ತೊಗೊಳ್ಬೇಕು. ಸೊ 19 ಅಂದರೆ ಇಲ್ಲಿಗೆ ಬರುತ್ತೆ. ಸೊ ಕಾಣಿಸ್ತಲ್ವ, ಇಲ್ಲಿಗೆ 19 ಇಂಚಿಗೆ ಒಂದು ಇಲ್ಲಿ ಕಾಣಿಸ್ತಿದ್ರೆ ಇಲ್ಲಿದೆ ನೋಡಿ 19. ಸೊ 19 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. 1 ನಿಮಿಷ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಯಾವ ಥರ ಮಾಡ್ಕೊಳೋದು ಅಂದರೆ, ಸೊ ನೋಡಿ, ಒಂದೇ ಪಾಯಿಂಟಿಂದ ಮಾಡ್ಕೋಬೇಕು. ಈಗ ಇಲ್ಲಿಂದ ಮಾಡ್ಕೊಳ್ತಿದ್ದೀನಲ್ವ. ಸೊ ನೋಡಿ, ಈ ಥರ ಇಲ್ಲಿ 19 ಕಾಣ್ತಿದೆ ಅನಿಸುತ್ತೆ ನೋಡಿ. ಈಗ ಇಲ್ಲಿಂದ 19 ಎಲ್ಲಿಗೆ ಬಂದಿದೆ, ಸೊ ಇಲ್ಲಿಗಿದೆ ಅಲ್ವಾ, ಇಲ್ಲಿಗೆ ಪಾಯಿಂಟ್ ಹಾಕೋಬೇಕು ನೋಡಿ. ಈ ಥರ ಹಾಗೆ ಈ ಥರ ಇಟ್ಟು ಮತ್ತೆ 19 ಮತ್ತೆ ಈ ಥರ 19. ಟೇಪನ್ನು ಹೊಳಸಾಡೋ ಹಾಗೆಲ್ಲ ಇಲ್ಲೇ ಇಟ್ಕೊಂಡೆ ಈ ಥರ ನಿಮಿಷ ಇಟ್ಕೊಳ್ಳೋಣ ನೋಡಿ. 19 ಇನ್ನು ಈ ಪಾಯಿಂಟು ಸಾರಿ ಇದಲ್ಲ, ಈ ಥರ ಕುಡಿಸ್ಬೇಕು. ಸೊ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ಥರ ಎಳೆ ಇದ್ದರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಇದು ನಾನು ಟೇಬಲ್ಗೆ ಹತ್ತಿ ಎಳೆ ಬಿಸಿ ನೋಡಿ, ಆಗಲೇ ಇರಲಿಲ್ಲ. ಇದು ನಾನು ಟೇಬಲ್ಗೆ ಹತ್ಕೊಂಡು ಈ ಥರ ಆಯ್ತು. ಸೊ ನೋಡಿ ಯಾವ ಥರ ಅಗಲ ಬಂದಿದೆ ಅಂತ. ಸೊ ನೋಡಿ, ವಿಡಿಯೋ ಅಷ್ಟು ಕ್ಲಿಯರ್ ಆಗಿಲ್ಲ. ಇದು ನಿಮಿಷ. ಮೈ ಗಾಡ್. ಸೊ ನೋಡಿ, ಈ ಥರ ಕಟಿಂಗ್ ಆಗಿದೆ. ಸೊ ನೋಡಿ ಎಷ್ಟು ಅಗಲ ಬಂದಿದೆ. ಸೊ ಇದು ಕಟಿಂಗು. ಇನ್ನು ಸ್ಟಿಚಿಂಗ್ ವಿಡಿಯೋನ ನಾನು